ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಗುರುಗಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ಗುರುಗಳು ರೀ? ನಮ್ಮ ಮದುವೆ ಮಾಡಿಸಿದ್ರಲ್ಲ ಅವರು ಗುರುಗಳು ಅಂದರೆ ಜನಗಳು ಎಲ್ಲೆಲ್ಲೋ ಹೊಟ್ಟಾಗ್ಬಿಟ್ಟಿರ್ತಾರೆ. ಅದಕ್ಕೆ ನಮ್ಮ ಮದುವೆ ಮಾಡಿಸಿದ್ರಲ್ಲ, ಸೊ ಆ ಗುರುಗಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸ್ವಲ್ಪ ಏನೋ ಶಾಸ್ತ್ರಗಳನ್ನ ಕೇಳಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವಾಗ ಒಂದಷ್ಟು ಸೇಲ್ ಹಾಕಿದ್ವಲ್ಲ ನಾವು, ಸೊ ನಾವೆಲ್ಲೂ ಆ್ಯಕ್ಟಿವ್ ಇಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಸ್ಟ್ರೇನ್ ಆಗಿತ್ತು. ಫುಲ್ ರೆಸ್ಟಲ್ಲೇ ಇದ್ವಿ ನಾವು. ಆ್ಯಂಡ್ ಒಂದಷ್ಟು ಜನಕ್ಕೆ ಹೆಂಗೆ ಕಂಡು ಬಿದ್ದಿದೆ ಅಂದರೆ ಯಪ್ಪ ಗೈಸ್, ಅಲ್ಲಿ ಬಂಡವಾಳ ಹಾಕಿದ್ದೀವಿ, ಅಷ್ಟು ಲಕ್ಷನ ಅಲ್ಲಿ ಕೂತಿದ್ದೀವಿ ಅಂದರೆ ನಮಗೇನೋ ಒಂದು ನಕಾಸು ಆಗಬೇಕು ಅಂತಾನೆ ನಾವು ಅಲ್ಲಿ ಕೂತಿರ್ತೀವಿ. ಬಟ್ ಬಂಡವಾಳ ಹಾಕಿರೋದು ಯಾರ ಕಣ್ಗೂ ಬೀಳಲ್ಲ ಏನ್ರಿ. ಅಲ್ಲಿ ಏನು ಅರ್ನಿಂಗ್ ಬರ್ತಾ ಇದೆ ದಿನಕ್ಕೆ ಎಣಿಸ್ತಿದ್ವಿ, ಅದು ಮಾತ್ರ ಕುಕ್ಕುತ್ತೆ ಹೊರ್ತು ಅಲ್ಲಿ ಎಷ್ಟು ಲಕ್ಷ ಬಂಡವಾಳ ಹಾಕಿದೀವಿ ಅದೇನೂ ಬರಲ್ಲ. ನಾವಲ್ಲಿ ಎಷ್ಟು ದಿನಕ್ಕೆ ಅಲ್ಲಿ ಎಷ್ಟು ಎಣಿಸ್ತಾ ಇದ್ದೀವಿ ಅದು ಕಣ್ಕೊಕ್ಬಿಡುತ್ತೆ. ಇನ್ನೊಂದಷ್ಟು ಜನ ಮಾಡ್ಬೋದಾ, ಹೆಂಗೆ, ಅದು ಇದು ಇನ್ನೇನೋ ಕೇಳ್ಕೊಂಡ್ರು. ಸೊ ನಾವೆಲ್ಲರಿಗೂ ಹೇಳ್ಕೊಂಡಿರೋದೇನು ಆಗಿಲ್ಲ. ಸೊ ಹಾಗೆ ಇರಬೇಕು. ಸೊ ನಮ್ದೇನೋ ಒಂದು ಅಚೀವ್ಮೆಂಟ್ ನಡೀತಾ ಇದೆ ಅಂದರೆ ಆಗ್ತಾಯಿಲ್ಲ, ಆಗಲ್ಲ ಹಾಗೆ ಹೇಳ್ಬೇಕು ಹೊರತು ಸೊ ಅವ್ರ ಮುಂದೆ ಏನು ದುಡ್ಡು ಕಾಸ್ತಾಗಿರ್ಬೋದು ಅಂತ ಏನು ಎಣ್ಸಕ್ಕೆ ಹೋಗಬಾರ್ದು ಅನ್ನೋದು ನಮ್ಗೆ ಅರ್ಥ ಆಯಿತು. ಸೊ ಇವರು ಪ್ರಮೋದ್ ಅವರು ಹುಷಾರು ತಪ್ಪಿಟ್ಟಿದ್ರು, ಅವರು ಇನ್ನೂ ರಿಕವರಿ ಆಗಿಲ್ಲ. ಸೊ ಇವತ್ತು ನೋಡಿದ್ರೆ ಗೊಂಬೆಗೆ ಹುಷಾರಿಲ್ಲ, ಅಂದರೆ ಫೀವರ್ ಬಂದಿದೆ ಅವನಿಗೆ. ಸೊ ಇದರಲ್ಲಿ ನಾನು ಅಪ್ಪು ಬೆಟರು, ನಾವಿಬ್ಬರಿಗೂ ಏನು ಬಂದಿಲ್ಲ. ಸೊ ಅದಕ್ಕೆ ಸ್ವಲ್ಪ ನಾವೇನೋ ಬೇರೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮುಂದೆ. ಅದಕ್ಕೆ ಅದ್ರ ಬಗ್ಗೆ ಶಾಸ್ತ್ರ ಕೇಳ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಗುರುಗಳು ಹೇಳಿದರು ಕಾರ್ದು ಒಂದಷ್ಟು ಇಶ್ಯೂಗಳು ಬರುತ್ತೆ, ಒಂದೇನರಲ್ಲೂ ಇಶ್ಯೂ ಬರುತ್ತೆ. ಸೊ ಅದೆಲ್ಲ ನೀವು ಬೈ ಮಾಡಿದ್ಮೇಲೆ ಒಂದಷ್ಟು ಸಫರ್ ಪಡ್ತೀರಲ್ಲ ಹೇಳಿದರು. ಸೊ ಅದೆಲ್ಲ ಆಯಿತು. ಆ ಕಂಟಕಗಳೆಲ್ಲ ಕಳೆದು ಮುಂದೆ ಬಂದಿದ್ದೀವಿ ಅಲ್ವ ರೀ. ನೆಕ್ಸ್ಟ್ ಹೆಂಗಿರುತ್ತೋ ಏನೋ ಅದನ್ನು ತಿಳ್ಕೊಳ್ಳೋಣ ಅಂತ ಹೋಗ್ತಿದ್ವಿ. ಕಾರ್ ಬಗ್ಗೆ ಹೇಳಿದ್ರು, ಕಾರಲ್ಲಿ ಏನೋ ಒಂದು ಏರುಪೇರು ಆಗುತ್ತೆ ಅಂತ. ಬಟ್ ಆ ಆಕ್ಸಿಡೆಂಟ್ ಆ ಥರದ್ದೇನೂ ಆಗಿಲ್ಲ. ಸೊ ನಮ್ಮದು ಇದು ಸಿಸ್ಟಮ್ ಇದೆಯಲ್ಲ, ಈ ಸಿಸ್ಟಮ್ ಇದಕ್ಕಿದಂಗೆ ಆನ್ ಆಗ್ತಾ ಇರಲಿಲ್ಲ, ಆಫ್ ಆಗೋಯ್ತು. ಸೊ ಆನೇ ಆಗ್ತಾ ಇಲ್ಲ. ಸೊ ಸದ್ಯ ನಾವು ₹1 ನಾವು ಖರ್ಚು ಮಾಡದೆ ಹೊಸ ಸಿಸ್ಟಮ್ನ ರಿಪ್ಲೇಸ್ ಮಾಡಿಸ್ಕೊಂಡ್ವಿ. ₹1 ಖರ್ಚಿನಲ್ಲ ರೀ. ಮತ್ತು ಇದಕ್ಕಿದಂಗೆ ಕಾರ್ ಕೀ ಮನೇಲಿ ಇಟ್ಟಿದ್ದು ಇಲ್ಲದೆ ಇರೋಂಗಾಯಿತು. ಸೊ ಏನೇನೋ ಒಂದಷ್ಟು ಆಯಿತು. ಆಮೇಲೆ ಕಾರ್ ಕೀ ಹೊಸ್ದಾಗಿ ಮಾಡಿಸಿದ್ವಿ, ಒಂದು 2,500 ಕೊಟ್ಟು. ಶೋರೂಮಲ್ಲಿ ಮಾಡಿಸಿದ್ರೆ ಅದೇ ಒಂದು 10,000 ಆಗುತ್ತೆ ಅಂತ ಹೇಳಿದರು. ಸೊ ಹೊರಗಡೆ ಮಾಡಿಸಿದ್ದು ಒಂದು 2,000 ಮುಗೀತು. ಯಾವ ಕಡೆಯಿಂದ ಹೋಗೋಣ? ಮಾಮೂಲಿ ಶ್ರೀರಂಗಪಟ್ಟಣ. ಸೊ ಕೀ ಮಾಡಿಸಿದ್ಮೇಲೆ ಈ ಕೀ ಸಿಕ್ತು, ಕಾರ್ ಕೀನೇ. ಸೊ ಒಂದಷ್ಟರಲ್ಲಿ ಆಯಿತು. ಅವ್ರು ಹೇಳಿದ್ದೆಲ್ಲ ಕಂಟಕಗಳೆಲ್ಲ ಕಳೆದು ಮುಂದೆ ಪಾಸ್ ಆಗಿದ್ದೀವಿ. ಓಕೆ, ಆರಾಮ್ ಇವಾಗ ಅನ್ನುವಾಗ ಸೊ ಮುಂದೆ ಹೇಗಿರುತ್ತೆ ಏನೋ ತಿಳ್ಕೊಳ್ಳೋಣ ಅಂತ ಹೋಗ್ತಿದ್ದೀವಿ. ಸೊ ಆ್ಯಂಡ್ ಈ ವಿಡಿಯೋ ನೋಡಿದ್ಮೇಲೆ ಗುರುಗಳ ನಂಬರ್ ಹಾಕಿರ್ತೀನಿ. ಸೊ ಅವ್ರಿಗೆ ಫೋನ್ ಮಾಡಿ ಅವ್ರು ಹೆಂಗೆ ಬೆಳೆದ್ಬಿಟ್ರು, ಅವ್ರು ಹೆಂಗೆ ಮುಂದೆ ಹೊಟ್ಟೋದ್ರು, ನಮಗೂ ಹಂಗೆ ಮಾಟಕೂಟ ಮಾಡಿಕೊಡಿ ಅಂತ ಕೇಳ ಅಂತ ಮೈಂಡ್ ಸೆಟ್ ಇಟ್ಕೊಂಡಿರೋರು ದಯವಿಟ್ಟು ಅದನ್ನಲ್ಲೇ ಕಳಿಸ್ಬಿಡಿ. ಸೊ ಅವ್ರು ಯಾವುದೇ ರೀತಿ ಮಾಟಕೂಟ ಮಾಡೋಂಥ ಗುರುಗಳಲ್ಲ, ಒಳ್ಳೆ ಕೆಲಸಗಳಂತ ಮಾಡಿಕೊಡೋಂಥ ಗುರುಗಳು. ಅಂದರೆ ಈಗ ಮದುವೆ ಕೆಲಸ ಮಾಡಿಕೊಡೋದು, ಗೃಹ ಪ್ರವೇಶ, ಸೊ ಈಗ ಮಣ್ಣು ಅಂದರೆ ಎಂತ, ಈಗ ಮನೆ ಕಟ್ಟುವಾಗ ನಾವು ಗುದ್ಲಿ ಪೂಜೆ ಆ ಥರ ಗುರುಗಳು ಅವರು. ಮಾಮೂಲಿ ಶಾಸ್ತ್ರಗಳು, ಈ ಗೃಹ ಪ್ರವೇಶಕ್ಕೆ ಅದಕ್ಕೆ ಇದಕ್ಕೆ ಒಂದೇನು ಓಪನ್ ಮಾಡ್ತೀವಿ, ಅದಕ್ಕೆಲ್ಲ ಶಾಸ್ತ್ರ ಹೇಳೋಂಥ ಗುರುಗಳು ಅವರು. ಶಾಸ್ತ್ರ ಹೇಳೋಂಥ ಗುರುಗಳು. ನೀವು ಫೋನ್ ಮಾಡಿ ಅವ್ರ ಲಾಸ್ಟ್ ಟೈಮು ನಾವು ಇದೇ ಥರ ವಿಡಿಯೋ ಹಾಕಿದ್ವಿ. ಸೊ ಅವಾಗ ಫೋನ್ ನಂಬರ್ ಹಾಕಿದ್ವಿ. ಅವಾಗ ತುಂಬ ಜನ ಎನ್ಕ್ವೈರಿ ಮಾಡಿದಾರಂತೆ, ಅವ್ರು ಹೆಂಗೆ ಸಡನ್ನಾಗಿ ಹೆಂಗೆ ಬೆಳೆದ್ಬಿಟ್ರು, ನಮಗೂ ಅದೇ ಥರ ಬೆಳೆಯೋ ಥರ ಮಾಡಿಕೊಡಿ, ಏನು ಪೂಜೆ ಅದು ನಮಗೂ ಮಾಡಿ, ಅದು ಎಷ್ಟು ಖರ್ಚಾಗುತ್ತೆ ಅಂತೆಲ್ಲ ಫೋನ್ ಮಾಡಿದ್ರಂತೆ. ಅದಕ್ಕೆ ಅವರು ಬೆಳೆದ ಮೇಲೆ ಬಂದಿರೋದು, ಬೆಳೆಯಕ್ಕೆ ಮುಂಚೆ ಬಂದಿಲ್ಲ ಅವರು. ಸೊ ಅವರ ಸ್ವಂತ ಪರಿಶ್ರಮದಿಂದ ಬೆಳೆದಿರೋದು. ಸೊ ಪರಿಶ್ರಮ ಇಲ್ಲದೆ ದುಡ್ಡು ಬಂದ್ಬಿಡಲ್ಲ.
ಅದೇ ನಾನೇನೋ ಮಾಡ್ಕೊಟ್ಟು ಅವರು ಸಡನ್ ಆಗಿ ಬೆಳೆದ್ಬಿಟ್ಟಿಲ್ಲ, ಅವ್ರು ಸ್ವಂತಿಕೆಯಿಂದ ಬೆಳೆದಿರೋದು. ನನ್ನ ಹತ್ರ ಬಂದರು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ನಾನು ಕಳಿಸಿದ್ದೀನಿ ಅಷ್ಟೇ ಅಂತ ಹೇಳಿದ್ದಾರೆ ಅವರು. ಅವ್ರಗಳಿಗೆ ಇನ್ನೂ ಅದು ಸ್ಯಾಟಿಸ್ಫೈ ಆಗಿಲ್ಲ, ನಮಗೂ ಮಾಡಿಕೊಡಿ ನಮಗೂ ಮಾಡಿಕೊಡಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಒಂದು ಸ್ಟೆಪ್ಪು ನಾವೇನೋ ಲೈಫಲ್ಲಿ ಮುಂದೆ ತಗೋತಾ ಇದ್ದೀವಿ. ಆಲ್ರೆಡಿ ಬೇರೆದೆಲ್ಲ ಆಗೋದು, ನಮ್ಮ ಕನಸೆಲ್ಲ ನಾವು ನನಸು ಮಾಡ್ಕೊಂಬಿಟ್ವಿ. ಸೊ ಇದು ಬೇರೆ ಅರ್ನಿಂಗ್ಸ್, ಓಕೆನಾ. ಸೊ ಅದಕ್ಕೆ ಒಂದು ಶಾಸ್ತ್ರ ಕೇಳೋಣ, ಯಾವತ್ತು ಹಿಂಗೆ ಓಪನಿಂಗ್ ಮಾಡ್ಬೋದಾ, ಸೊ ಎಲ್ಲಿ ಮಾಡ್ಬೋದು, ಏನು ಎತ್ತ, ಯಾವ ಫೇಸಿಂಗ್ ಆಗುತ್ತೆ ನಮ್ಮ ಬಿಸ್ನೆಸ್ಗೆ ಏನು ಅಂದ್ಬಿಟ್ಟು ಅದ್ರ ಬಗ್ಗೆ ಕೇಳಕ್ಕೆ ಹೋಗ್ತಿದ್ದೀವಿ ಹೊರತು ಬೇರೆ ಏನೂ ಹೋಗ್ತಿಲ್ಲ. ಸೊ ಬನ್ನಿ ಹೋಗೋಣ. ಎಸ್ ಆನ್ ದ ವೇ ಅಪ್ಪು ಏನಾರು ತಿನ್ನೋಣ ಅಮ್ಮ ಅಂತಿದ್ದ. ಸರಿ ಆಯಿತು ಅಂದ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಹಳ್ಳಿ ಮನೆ ಹೋಟೆಲ್ ಇದೆ. ಸೊ ನಾನು ಮುದ್ದೆ ತಿನ್ನೋಣ ಅಂತ ಅನ್ನಿಸ್ತಿತ್ತು, ಅದಕ್ಕೆ ಮುದ್ದೆ ತೊಗೊಂಡೆ. ಅವರು ಫ್ರೈಡ್ ರೈಸ್ ತೊಗೊಂಡ್ರು. ಏನು ಮಾಡ್ತಿದ್ದೀರಾ? ಶಿರಪ್ ಆಗ್ತಾ ಇದ್ದಾರೆ ಅವಳಿಗೆ. ಹಿಡ್ಕೋಬೇಕಾರಿ ಬರ್ಲಾ? ಇದಲ್ಲ ಚೀನಿ. ಯಾಕೋ ಫುಲ್ಲು ತಿನ್ಕೊಂಡಲ್ಲ ಫ್ರೈಡ್ ರೈಸ್ ಅಂದರೆ. ಪಪ್ಪ ಹೊಡಿತೀನಿ ಅಂತ ಅದಕ್ಕೆ ತಿನ್ಕೊಂಡೆ ಅಂತಾನೆ. ಯಾವಾಗಂದೆ ಪಮ್ಮಿ ನೀನು? ಅದಕ್ಕೆ ನಾನಂದೆ ಈ ಡವ್ ಎಲ್ಲ ಮಾಡಬೇಡ, ಬ್ಯಾಟಿಂಗ್ ಮಾಡಿದೆ ಅಂತ ಹೇಳು ಅಂತಿದ್ದೀನಿ. ಇವಾಲು ಒಂದು ಫುಲ್ ತಿಂದಲ್ಲು ಫ್ರೈಡ್ ರೈಸು. ಅದೇ ಅಪ್ಪ ಒಂಚೂರು ಹಾಕತ್ತು, ನೀನು ಫುಲ್ ತಿಂದೆ, ದಬಡಿ ತಿಂದೆ. ಅವನಿಗೆ ಇಷ್ಟ ಆದರೆ ತಿಂತಾನೆ. ಏನಂತ ಅವ್ನು ಗೊತ್ತಾ, ನೆಕ್ಸ್ಟ್ ಟೈಮು ಈ ರೆಸ್ಟೋರೆಂಟ್ಗೆ ಬರೋಣ ಅಂತೆ. ಇಷ್ಟ ಆಗಲಿಲ್ಲ ಅಂದ್ರೆ ಒಂದು ಚುಚ್ಚು ತಿನ್ನಲ್ಲ. ನೈಸ್ ಹಳ್ಳಿ ಮನೆ ಇದು, ಶ್ರೀರಂಗಪಟ್ಟಣದಲ್ಲಿರೋದು. ಚೆನ್ನಾಗಿದೆ, ಇಷ್ಟ ಆಯಿತು ಊಟ. ಇವನಿಗೆ ಡೈಲಿ ಎಷ್ಟು ಖರ್ಚು ಮಾಡಬೇಕು ರೀ? ಒಂದು ದಿನಕ್ಕೆ ಎಷ್ಟು ಸಾವಿರ ಖರ್ಚು ಮಾಡ್ತಾನೆ? ಅಯ್ಯಪ್ಪ ಮಾಡಿಸ್ತೀನಿ. ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡಿಸ್ತಾನೆ? ಮಿನಿಮಮ್ 500 ರೂಪಾಯಿ ಖರ್ಚು ಮಾಡಬೇಕು ಅವನಿಗೆ ದಿನಕ್ಕೆ. ಮಿನಿಮಮ್ಮು? ಮ್ಯಾಕ್ಸಿಮಮ್ಮು ಲೆಕ್ಕ ಇಲ್ಲ ಅವನು. ಇಲ್ಲಿಗಾರ ಏನಾದ್ರು ಹೋದ್ರೆ ತಗೊಡ್ಲೇಬೇಕು ಅಂತೂ ವಾಪಸ್ ಬರಂಗಿಲ್ಲ. ಆ ಥರ ಅವನು ಶಾಪಿಂಗ್ ಹೋಗ್ಬಿಟ್ರೆ ಅವ್ನಿಗೆ ಎಷ್ಟಾರ ಬಟ್ಟೆ ತಗೊಳ್ಳಿ ಸುಮ್ಮನಾಗ್ತಾನೆ. ಜಗ್ಲಕ್ಕೆ ಎತ್ಕೊಬಿಡ್ತಾನೆ ಅಲ್ಲೇ ಮನೆಗೆ ಹೋಗ್ಬೇಕು, ಕತ್ತೆ ಆಗೋಯ್ತು, ಹಂಗೆ ಹಿಂಗೆ ಶುರು ಮಾಡ್ತಾನೆ. ಶ್ರೀರಂಗಪಟ್ಟಣ ಬಿಟ್ಟು ಹೋಗ್ತಾ ಇದೀವಿ. ನಾವು ಗುರುಗಳ ಮನೆ ಹತ್ರ ಬಂದ್ವಿ. ಅವರು ಇರಲಿಲ್ಲ, ಅವ್ರಿಗೂ ಹುಷಾರಿರಲಿಲ್ಲ, ಊರಿಗೆ ಹೊಟ್ಟೋಗಿದ್ರು. ಸೊ ನಾವು ಶಾಸ್ತ್ರ ಕೇಳೋಣ, ಒಂದು ಒಳ್ಳೆ ಕೆಲಸಕ್ಕೆ ಶಾಸ್ತ್ರ ಕೇಳೋಣ ಅಂತ ಬಂದಿದ್ವಿ. ಅವ್ರ ನಂಬರು, ಅವ್ರ ಇನ್ಸ್ಟಾಗ್ರಾಮ್ ID ಎಲ್ಲ ನಾನು ಅಲ್ಲೇ ಹಾಕಿದ್ದೀನಿ, ನೀವು ಅಲ್ಲೇ ನೋಡಿಕೊಂಡು ಸೊ ಕಾಲ್ ಮಾಡಿಕೊಂಡು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಕೊಂಡು ಹೋಗ್ಬೋದು. ನಮ್ಮ ಮನೆ ಇಷ್ಟು ದಿನ ಏನಾಯಿತು, ನಮ್ಮ ಸೇಲ್ದು ಆ್ಯಂಡ್ ಒಂದಷ್ಟು ಏರುಪೇರುಗಳು ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ, ಅದನ್ನೆಲ್ಲ ಹೇಳ್ಕೊಂಡ್ವಿ ಅವ್ರ ಹತ್ರ. ಸೊ ಇಲ್ಲ ನೀವು ಆ ಥರ ಆದಾಗ ಕಾಲು ತೆಗೆದು ಹೋಗಬೇಕು ಅಂತ ಅಂದರು. ಮತ್ತು ನನಗೇನೋ ಜಾಸ್ತಿ ದೃಷ್ಟಿ ಇದೆ ಅಂತ ಹೇಳಿದರು. ಪ್ರಮೋದ್ ಅವ್ರಿಗಿಲ್ಲ, ಬಟ್ ನನಗೆ ಮೊದಲಿಂದನೂ ಅಷ್ಟೇ ಗೈಸ್, ನನಗೆ ದೃಷ್ಟಿ ಹೆವಿ. ಆ್ಯಂಡ್ ಮಳೆ ಬಂದು ಆಲ್ರೆಡಿ ನಿಂತೋಗೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೇನು ನಿಂತೋಯ್ತು, ಫುಲ್ ಆಲ್ರೆಡಿ ಡ್ರೈ ಆಗೋಯ್ತು ನೆಲ ಅನ್ನಷ್ಟರಲ್ಲಿ ಮತ್ತೆ ಬಂತು ಮಳೆ. ಎಷ್ಟು ಜೋರು ಮಳೆ ಗೊತ್ತಾ ಗೈಸ್. ನಾನು ಒಳಗಡೆ ಹೋಗಂಗಿರಲಿಲ್ಲ, ಬಿಕಾಸ್ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ನಾನು ಹೊರ್ಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಹಂಗೂ ಗುರುಗಳು ಹೋಗಿ ಕೆಳಗಡೆ ಮನೆ ಒಳಗಡೆ ಹೋಗಿ ಅಂದರು. ಸೊ ನನಗೆ ಮಳೆಯಲ್ಲಿ ನೆನಿಬೇಕು ಅನ್ನೋದೊಂದು ಆಸೆ ಇತ್ತು, ಆ ಚಾನ್ಸು ಸಿಕ್ತಲ್ಲ ಅಂದ್ಬಿಟ್ಟು ಆಟಾಡ್ತಾ ನಿಂತಿದ್ದೆ. ಆಮೇಲೆ ಹೆವಿ ಮಳೆ ಶುರು ಆಗೋಯ್ತು ಅಂದ್ಬಿಟ್ಟು ನಾನು ಕೆಳಗಡೆ ಹೋಗ್ಬಿಟ್ಟೆ. ಹೋದಾದ್ಮೇಲೆ ಪ್ರಮೋದ್ ಅವ್ರು ವೀಡಿಯೋ ಮಾಡಿರೋದು ನೋಡಿ, ಎಷ್ಟು ಸಿಕ್ಕಾಬಟ್ಟೆ ಮಳೆ ಅಂದರೆ. ನಾವು ಮಳೆ ನಿಂತ ಮೇಲೆ ಹೊರಟ್ವಿ, ಚಿನ್ಕುಳ್ಳಿ ಹತ್ರ ಮಳೆ ಇರಲೇ ಇಲ್ಲ. ಸೊ ಈ ಊರು ಮತ್ತು ಬುಗುನ್ಕೆರೆ ಅಷ್ಟು ಜಾಸ್ತಿ ಮಳೆ ಇತ್ತು. ಎಸ್ ಗೈಸ್, ಶಾಸ್ತ್ರ ಎಲ್ಲ ಕೇಳಿಕೊಂಡು ಹೋಗ್ತಾ ಇದ್ವಿ. ಅಪ್ಪ ನೋಡಿದ್ರಲ್ಲ ಮಳೆ ಹೆಂಗೆ ಬಂತು ಗೊತ್ತಾ. ಮಳೆ ಪ್ಲಸ್ ಗಾಳಿ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಒಂದಷ್ಟು, ನೋಡು ಅದೇ ಆ್ಯಡ್ ಮಾಡಿ ಇರ್ತೀನಲ್ಲ. ಹೆವಿ ಮಳೆ, ಭಯಂಕರ ಮಳೆ. ಅಷ್ಟು ಮಳೆ ಬಂದಿದ್ರು ರೋಡ್ ನೋಡು ಅವ ಹಿಂದೆ
ಅವ ಹಿಂದೇಳು ಇಲ್ಲಿ ಎಂತ ಬುದ್ಧಿವಂತರು ಒಬ್ರು ತಾತ ಒಂದು ಮಾಮೂಲಿ ಪ್ಲಾಸ್ಟಿಕ್ 25 kg ಅಕ್ಕಿ ಮೂಟೆ ತಂದಾಗ ಬ್ಯಾಗ್ ಕೊಡ್ತಾರಲ್ಲ ಆ ಬ್ಯಾಗ್ ಮೇಲ್ಗಡೆ ಒಂದಷ್ಟೆಲ್ಲ ಕಟ್ ಮಾಡಿ ಸೈಡಲ್ಲಿ 2 ಕಟ್ ಮಾಡಿ ನೀಟಾಗಿ ಜರ್ಕಿನ್ ತರ ಹಾಕೊಂಡು ಓಡಿಸ್ಕೊಂಡು ಹೋಯ್ತಾ ಇರೋದು ಗಾಡಿನ. ಸೇಮ್ ಜರ್ಕಿನ್ ತರ ರೀತು ಏನ್ ಮಳೆ ಬಂದಾರ ನೆನೆಬಾರ್ದು. ಎಂತ ಟ್ಯಾಲೆಂಟೆಡ್ ಇರ್ತಾರೆ ಗೊತ್ತಾ ಒಬ್ಬೊಬ್ರು. ನಮ್ಮ ಅಪ್ಪಗೆ ಅದೆಲ್ಲ ನೋಡಿದ್ರೆ ಎಲ್ಲೆಲ್ಲೋ ಖುಷಿ ಬ್ಯಾಕ್ ಟು ಮೈಸೂರು. ಹಣಂಗಿ ಚಿನ್ಕುಳ್ಳಿನಲ್ಲಿ ಒಂದು ರೈತರದ್ದು ಮಾಲ್ ಇದೆ. ಆ ಮಾಲ್ಗೆ ಹೋಗಿ ಒಂದಷ್ಟು ಸಾಮಾನುಗಳೆಲ್ಲ ತೊಗೊಂಡು ಹೋದಾಗೆಲ್ಲ ಇಲ್ಲಿಗೆ ವಿಸಿಟ್ ಮಾಡಿ ಹೋಗ್ತಾ ಇರ್ತೀವಿ. ನಮಗೂ ಒಂದು ಸ್ವಲ್ಪ ಕುರ್ಕುರು ಮುರುಕು ಅನ್ನೋದು ತಿನ್ನೋಕ್ಕೆ ಬೇಕಿತ್ತು. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ತಿನ್ನೋದೆಲ್ಲ ತೊಗೊಂಡು ಮನೆಗೆ ಒಂದು ಐಟಮ್ಸ್ ತೊಗೊಂಡು ಒಂದಷ್ಟು ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಗೈಸ್ ಗೋಬಿ ತಿನ್ನಕ್ಕೆ ಹೋಗ್ತಿದ್ವಿ. ಅಪ್ಪು ಹೇಳಿದಾನೆ ಸಿಗ್ಲಿಲ್ಲ ಅಂದರೆ ನಾನು ಇನ್ನೂ ನೋಡೋಕೆ ಬರಲ್ಲ ಅಂತ. ನೋಡಿ ಅಲ್ಲಿ ಎಷ್ಟು ಜನ ತಿಂತವ್ರು ಗೊತ್ತಾ ಗೋಬಿ. ಅಲ್ಲಿ ಅಪೋಸಿಟ್ ನೋಡಿ ಕರ್ವ ಅದು ನೋಡಪ್ಪ ಅಲ್ಲಿ ಅಮೃತ ಗೋಬಿ. ಗೋಬಿ ಗೋಬಿ ಯೂಶಲಿ ನಾವು ಜಾಸ್ತಿ ತಿನ್ನಲ್ಲ, ಬಟ್ ಆದರೆ ಮಳೇಲಿ ನೆಂದು ಬಿಡ್ತೀನಿ ನಾನು. ಅದಕ್ಕೆ ಇವಾಗ ಒಂದು ಗೋಬಿ ಬೇಕು. ಬಿಡೋದು ಅವನಿಗೆ ಮಾತಾಡ್ತಾರೆ ಬೇಡ. ಗುರುಗಳ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು. ಮದುವೆ, ಗೃಹ ಪ್ರವೇಶ, ಏನೇ ಫಂಕ್ಷನ್ಸ್ ಇದ್ರೂ ಸೊ ಅವ್ರ ನಂಬರ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಈ ನಂಬರ್ಗೆ ಕಾಲ್ ಮಾಡಿಕೊಂಡು ಹೋಗ್ಬೋದು, ಅಥವಾ ಕಾಲಲ್ಲೇ ನೀವು ಸೊಲ್ಯೂಷನ್ನ ತೊಗೋಬೋದು. ಈ ವಿಡಿಯೋ ಇಷ್ಟ ಆಗಿದೆ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.